ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ನೇಹಿತರೆ, ಯಾರಿಗೆ ದುಡ್ಡಿನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ, ನಮಗೇನು ಮಾಡಿದ್ರೂ ದುಡ್ಡು ಕೈಗೆ ಬರ್ತಾ ಇಲ್ಲ ಅಂತ ಬಯಸ್ತಾ ಇರೋಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ನಾನು ಹೇಳ್ಕೊಡುವಂಥ ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ಸೋಮವಾರ ಇರೋದ್ರಿಂದ ಅದರಲ್ಲೂ ನೀವು ಬೆಳಗಿನ ಜಾವ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ನಾಳೆ ದಿನ ನೀವು ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ 5 ಗಂಟೆಯಿಂದ 6:30 7 ಗಂಟೆ ಸಮಯದಲ್ಲಿ ಶಿವನ ದೇವಸ್ಥಾನ ಏನಾದರೂ ತೆಗ್ದಿರೋಂಥ ದೇವಸ್ಥಾನಗಳು, ಬಾಗಿಲು ತೆಗ್ದಿರೋಂಥ ದೇವಸ್ಥಾನಗಳಿಗೆ ಹೋಗಿ ಮುಂಜಾನೆ ಅಭಿಷೇಕ ಮಾಡ್ತಿರೋಂಥ ಸಂದರ್ಭದಲ್ಲಿ ನೀವು ಈ ಪುಟ್ಟ ತಂತ್ರನ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಬರುವಂಥ ಗ್ರಹಗತಿಗಳಿಂದ ಬರ್ತಾ ಇರೋಂಥ ದೋಷಗಳಿರ್ಬೋದು ಅಥವಾ ಮಹಾಲಯ ಅಮಾವಾಸ್ಯೆಯಿಂದ ಬರ್ತಿರೋಂಥ ಕಷ್ಟಗಳು, ಕಾರ್ಪಣ್ಯಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ಗ್ರಹಣಗಳ ಪ್ರಭಾವದಿಂದ ಕೆಲವೊಂದು ನೋವು ಕಷ್ಟಗಳು ಮುಂಬರೋವಂಥದ್ದು ಇರುತ್ತೆ. ಅಂಥ ಕಷ್ಟಗಳೆಲ್ಲ ಮೊದಲೇ ನಮಗೆ ನಿವಾರಣೆ ಆಗಿಬಿಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾಳೆ ದಿನ ನೀವು ಏನು ಮಾಡಬೇಕು ಅಂದರೆ ಬೆಳಗ್ಗೆನೇ ನೀವು ನಿಮ್ಮ ಮನೆಯಲ್ಲಿ ಸ್ನಾನ ಪೂಜಾದಿಗಳನ್ನೆಲ್ಲ ಮುಗಿಸಿದ ನಂತರ ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋವಂಥ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗುತ್ತೆ. ಹೋಗುವಾಗ ಒಂದೇ ಒಂದು ಬಿಲ್ಪತ್ರೆ, ಅಕಸ್ಮಾತು ನೀವು ಬಿಲ್ಪತ್ರೆಗಳನ್ನ ಒಂದು ಕಟ್ಟು ತೊಗೊತೀನಿ ಅಂದರೆ ಒಂದು ಕಟ್ಟು ಬಿಲ್ಪತ್ರೆನ ನೀವು ಒಂದು ಕವರಲ್ಲಿ ಇಟ್ಕೊಂಡು ಅಥವಾ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಅದ್ರ ಜೊತೆ ನೀವು ಸ್ವಲ್ಪ ಒಂದು ಚಿಕ್ಕದು ಜೇನುತುಪ್ಪದ ಬಾಟ್ಲನ್ನ ನೀವು ತೊಗೊಬೇಕಾಗುತ್ತೆ. ಅದ್ರ ಜೊತೆಗೆ ನೀವು ಒಂದಿಷ್ಟು ಚಕ್ಕೆ ಪುಡಿನ ಅಂದರೆ ಮನೆಯಲ್ಲಿ ಉಪಯೋಗಿಸುವಂಥ ಅಡುಗೆಗೆ ಉಪಯೋಗಿಸುವಂಥ ಚಕ್ಕೆ ಪುಡಿ ಏನಾದರೂ ಇದ್ದರೆ ಆ ಚಕ್ಕೆ ಪುಡಿನ ಸ್ವಲ್ಪ ಪುಡಿ ಮಾಡಿಕೊಂಡು ನೀವು ಅದನ್ನು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಬೆಳಗ್ಗೆ ನೀವು ಅಭಿಷೇಕಕ್ಕೆ ಎಲ್ಲಿ ಶಿವನ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ ಅಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಖಂಡಿತವಾಗ್ಲೂ ನೀವು ಇದೊಂದು ಉಪಾಯನ ಮಾಡಲೇಬೇಕಾಗುತ್ತೆ. ಅವರು ಅಭಿಷೇಕ ಮಾಡೋ ಅಂಥ ಸಂದರ್ಭದಲ್ಲಿ ನೀವು ಅಲ್ಲಿನ ಪುರೋಹಿತರನ್ನು ನೀವು ಕೇಳ್ಕೊಬೇಕಾಗುತ್ತೆ. ಯಾಕಂದರೆ ಅವ್ರ ಹತ್ರ ನೀವು ಒಂದು ಬಿಲ್ವ ಪತ್ರೆನ ನೀವು ಹಿಡ್ಕೊಂಡು ಆ ಬಿಲ್ವ ಪತ್ರೆ ಮೇಲೆ ಸ್ವಲ್ಪ ಜೇನುತುಪ್ಪನ ನೀವು ಆ ಬಿಲ್ವ ಪತ್ರೆ ಮೇಲೆ ಸರ್ವಿ, ಅದಾದಮೇಲೆ ಸ್ವಲ್ಪ ಚಕ್ಕೆ ಪುಡಿನ ನೀವು ಉದುರಿಸ್ಬಿಟ್ಟು ಅಲ್ಲಿ ಅಭಿಷೇಕ ನಡೀತಾ ಇರುತ್ತೋ ಅಂಥ ಶಿವಲಿಂಗಕ್ಕೆ ನೀವು ಅದನ್ನು ಕೊಟ್ಟು ಅಭಿಷೇಕ ಮಾಡ್ತಿರೋಂಥ ಸಂದರ್ಭದಲ್ಲಿ ನಿಮ್ಮ ನಕ್ಷತ್ರ ಗೋತ್ರ ಅದನ್ನೆಲ್ಲ ಹೇಳ್ಕೊಂಡು ಶಿವನ ಲಿಂಗದ ಮೇಲೆ ನೀವು ಅದನ್ನು ಇರಿಸೋದ್ರಿಂದ ನಮ್ಮಲ್ಲಿರುವಂಥ ಎಷ್ಟೋ ಪಾಪಕರ್ಮಗಳಾಗಿರ್ಬೋದು, ದುರಾದೃಷ್ಟ ಇರ್ಬೋದು, ಅದೆಲ್ಲ ಹೋಗಿ ಅದೃಷ್ಟವಾಗಿ ಬದಲಾಯಿಸೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅಪಮೃತ್ಯು ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಸಂತಾನ ಆಗ್ತಾ ಇಲ್ಲ ಅಂತನ್ನೋರು ನಾಳೆ ದಿನ ಸಂಕಲ್ಪ ಮಾಡಿಕೊಂಡು ಶಿವನ ಹತ್ರ ಹೋಗಿ ನಮಗೆ ಒಳ್ಳೆ ಸಂತಾನ ಕೊಡಿ ಅಂತ ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸಂತಾನ ಆಗುತ್ತೆ. ಅಕಸ್ಮಾತು ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರು ಕೂಡ ನಾಳೆ ದಿನ ಈ ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಮದುವೆನೂ ಆಗುತ್ತೆ. ಮತ್ತು ಯಾರಿಗೆ ಮಕ್ಕಳಾಗ್ತಿಲ್ಲ ಅಂತಾರೋ ಅಂಥದ್ದು ಮಕ್ಕಳಾಗೋಂಥದ್ದು ಯೋಗ ಇರುತ್ತೆ. ಅಕಸ್ಮಾತು ಗಂಡ ಹೆಂಡತಿ ನಡುವೆ ಜಗಳ, ಮನಸ್ತಾಪ, ಕಿತ್ತಾಟ ಇರೋವಂಥವ್ರು ಸ್ವತಃ ಅವರೇ ಈ ತಂತ್ರನ ಮಾಡೋದ್ರಿಂದ ಖಂಡಿತವಾಗ್ಲೂ ದಾಂಪತ್ಯದಲ್ಲೂ ಸಹ ಸುಖ ಸಂತೋಷನ ಅನುಭವಿಸ್ಬೋದು. ಅಕಸ್ಮಾತು ಶಿವನ ದೇವಸ್ಥಾನಗಳಲ್ಲಿ ನಿಮಗೆ ಕೆಲವೊಬ್ಬರು ಈಸ್ಕೊತಾರೆ, ಕೆಲವೊಬ್ಬರು ಈಸ್ಕೊಳ್ಳೋದಿಲ್ಲ. ಆವಾಗ ನಿಮ್ಮ ಮನಸ್ಸಿಗೆ ಹರ್ಟಾಗುತ್ತೆ, ನೋವಾಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇವತ್ತಿನ ಸಂಜೆಯ ಒಳಗಡೆನೆ ನೀವು ಎಲ್ಲೆಲ್ಲಿ ಶಿವಲಿಂಗಗಳಿರುತ್ತೋ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಆಸುಪಾಸಿನಲ್ಲಿ ನೀವೇ ಸ್ವತಃ ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವಂಥ ಶಿವನ ಕ್ಷೇತ್ರಗಳಿದ್ದರೆ ಅಥವಾ ಶಿವಲಿಂಗಗಳಿದ್ದರೆ ಅಲ್ಲಿ ಇರೋವಂಥ ಜಾಗನ ನೀವು ನೆನಪು ಮಾಡಿಕೊಂಡು ನಿಮ್ಮ ಕೈಯಾರೆ ನೀವೇ ಸಹ ಅದನ್ನು ನೀವು ಮಾಡ್ಬೋದು. ಅಂದರೆ ಎಲ್ಲಿ ಅವಕಾಶ ಇರುತ್ತೋ ಅಥವಾ ಶಿವಲಿಂಗನ ನೀವು ಹೋಗಿ ಮುಟ್ಟಿ ಸ್ಪರ್ಶ ಮಾಡಿ ಅಭಿಷೇಕ ಮಾಡೋ ಅಂಥ ಜಾಗಗಳಿದ್ದರೆ ಅಲ್ಲಿಗೆ ನೀವು ತಗೊಂಡೋಗಿ ಒಂದು ದೊಡ್ಡದು
ಒಂದು ಬಿಲ್ವಪತ್ರೆ 3 ದಳಗಳಿರಬೇಕು. ಒಂದೇ ಒಂದು ಅಂದರೆ 3 ಎಲೆಗಳಿರೋಂಥ ಬಿಲ್ವಪತ್ರೆ ಎಲೆನ ಕಟ್ ಮಾಡಿಬಿಟ್ಟು ಒಂದೊಂದು ತೊಗೊಳ್ಳೋದಲ್ಲ, 3 ಎಲೆಗಳಿರಬೇಕು. ಆ 3 ಎಲೆಗಳಿರೋಂಥ ಬಿಲ್ವಪತ್ರೆನ ನೀವು ಕಿತ್ಕೊಂಡು ಒಂದೇ ಒಂದು ಬಿಲ್ವಪತ್ರೆ ಸಾಕು. ಬೇಕಾದರೆ ಆ ಒಂದು ಬಿಲ್ವಪತ್ರೆ ಮೇಲೆ ಸ್ವಲ್ಪ 3 ಎಲೆಗಳ ತುದಿಗಳಿಗೆ ಫುಲ್ಲು ನೀವು ಜೇನುತುಪ್ಪನ ಸವರಬೇಕಾಗುತ್ತೆ. ಜೇನುತುಪ್ಪನ ಸವರಿದ ನಂತರ ಅದ್ರ ಮೇಲೆ ನೀವು ಸ್ವಲ್ಪ ಚಕ್ಕೆ ಪುಡಿನ ನೀವು ಉದುರಿಸ್ಬಿಟ್ಟು ಎಲ್ಲಿ ಶಿವಲಿಂಗ ಇರುತ್ತೋ ಅಲ್ಲಿಗೆ ನೀವು ನಾಳೆ ದಿನ ಶಿವಲಿಂಗದ ಮೇಲೆ ಈ ಬಿಲ್ವಪತ್ರೆನ ನೀವು ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ದೋಷಗಳಿರ್ಬೋದು, ಕಷ್ಟಗಳಿರ್ಬೋದು, ಮೃತ್ಯು ಕಂಟಕಗಳಿರ್ಬೋದು, ಶತ್ರುಗಳಿಂದ ನಿಮಗೆ ಕಿರಿಕಿರಿ ಆಗ್ತಿರ್ಬೋದು, ಮಾನಸಿಕ ಹಿಂಸೆ ಆಗ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಕಂಡು ಎಲ್ಲರೂ ನಿಮ್ಮನ್ನು ಕಡೆಗಣಿಸ್ತಾ ಇರ್ಬೋದು. ಅಂಥದ್ದೆಲ್ಲ ಆಗ್ತಾ ಇದೆ ಅಂದಾಗ ಖಂಡಿತವಾಗ್ಲೂ ಇದನ್ನು ನಾಳೆ ದಿನ ಮಾಡ್ಕೊಳ್ಳಿ. ಯಾಕೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ ನಾವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬೆಳಗಿನ ಜಾವದತ್ತು ಶಿವ ಇಡೀ ಕುಟುಂಬದ ಸಮೇತ ಕೂತಿರ್ತಾರೆ. ಅಂಥ ಸಮಯದಲ್ಲಿ ನಾವು ನಾಳೆ ದಿನ ಇದನ್ನು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ನಮಗೆ ಅನುಕೂಲ ಆಗುತ್ತೆ. ಅಕಸ್ಮಾತು ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ನಾಳೆ ದಿನ ನಿಮ್ಮ ಮನೆಯಲ್ಲಿರೋಂಥ ಶಿವಲಿಂಗದ ಮುಂದೆ ಇದೊಂದು ಪ್ರಯೋಗನ ಮಾಡ್ಕೊಳ್ಳಿ. ಶಿವಲಿಂಗದ ಮುಂದೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ಥರದ್ದು ದೋಷಗಳಿರ್ಬೋದು, ಆ ದೋಷಗಳೆಲ್ಲ ಕೂಡ ಹೋಗುತ್ತೆ. ಮನೇಲೂ ಅಷ್ಟೇ ಮಾಡಬೇಕು ಅನ್ನುವಾಗ ಬೆಳಗಿನ ಜಾವನೇ ನೀವು ಇದನ್ನು ಮಾಡಿಕೊಂಡಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಅಂದರೆ ನೀವು ಬೇಗ ಈ ಕ್ಷಣ ಕೇಳ್ಕೊಂಡಿದ್ದ ತಕ್ಷಣವೇ ತಟ್ಟಂತ ಆಗೋವಂಥ ತಾಂತ್ರಿಕ ಪ್ರಯೋಗ ಆಗಿರುತ್ತೆ. ಅಕಸ್ಮಾತು ಇಲ್ಲ ನಾವು ಸಂಜೆ ಒಳಗಡೆ ಮಾಡ್ಕೊತೀನಿ ಅಂದರೆ ಖಂಡಿತವಾಗ್ಲೂ ನಾಳೆ ಸಾಯಂಕಾಲದ ಒಳಗಡೆ ಇದನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ನೀವು ಯಾವೊಂದು ವಿಷಯಕ್ಕೆ ಪರಿತಪಿಸ್ತಾ ಇದ್ದೀರೋ, ಯಾವೊಂದು ವಿಷಯಕ್ಕೆ ಸಂಕಟ ಪಡ್ತಾ ಇದ್ದೀರೋ, ದುಡ್ಡು ಕಾಸು ನಮಗೆ ಒದಗ್ತಿಲ್ಲ ಅಂತ ಗೋಗರಿತಾ ಇದ್ದೀರೋ ಅದೆಲ್ಲದಕ್ಕೂ ಇದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಾಳೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡ್ಕೊಬೋದು. ಆದರೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟಾಗ ಅಲ್ಲಿನ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಬೇಗ ವರ್ಕೌಟ್ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನಿಮಗೆ ಬರೋಂಥ ಶಿವ ಅಷ್ಟೋತ್ತರ ಆ ಬಿಲ್ವಪತ್ರೆನ ನೀವು ಕೈಯಲ್ಲಿ ಇಟ್ಕೊಂಡು ಶಿವ ಅಷ್ಟೋತ್ತರನ ಒಂದು ಸಾರಿನಾದರೂ ಹೇಳ್ಕೊಬೇಕು. ಇಲ್ಲ ಶಿವ ನಾಮಾವಳಿಗಳನ್ನ 100 ಆ ಹೆಸರುಗಳನ್ನ 108 ಹೆಸರುಗಳನ್ನ ನೀವು ಹೇಳ್ಕೊಬೋದು. ಇಲ್ಲಾಂದರೆ 11 ಶಿವನ ನಾಮಗಳನ್ನ ಹೇಳ್ಕೊಂಡು ನೀವು ಅದನ್ನು ಅರ್ಪಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಗೆ ಈ ಥರದ ಸಮಸ್ಯೆಗಳಿರೋದೆಲ್ಲ ಪರಿಹಾರ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಒಂದೇ ಒಂದು ಬಿಲ್ವಪತ್ರೆ ನಮ್ಮ ಜೀವನದಲ್ಲಿರೋಂಥ ನಾನಾ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಬೋದು ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.